ಶಿವಮೊಗ್ಗದಲ್ಲಿ ಭಾರಿ ಗುಡ್ಡ ಕುಸಿತ ಪ್ರಕರಣ ಹಿನ್ನೆಲೆ ಈಗಾಗಲೇ 3 ಮೃತಪಟ್ಟಿರುವಂತದ್ದು. ಇನ್ನೂ ಉಳಿದಂತ ಮೃತದೇಹಗಳಿಗಾಗಿ ಮುಂದುವರೆದಿದೆ ಶೋಧ ಕಾರ್ಯ. ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ತಾಲೂಕಿನ ಗಾಂಧಿನಗರದಲ್ಲಿ ಭಾರಿ ಮಳೆಗೆ ಇಡೀ ಗುಡ್ಡ ಕುಸಿದು ಕಾರ್ಮಿಕರ ಶೆಡ್ ಮೇಲೆ ಬಿದ್ದಂತಹ ಪರಿಣಾಮ ಈಗ ಶೋಧ ಕಾರ್ಯಕ್ಕೆ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು ಅಡ್ಡಿಯಾಗ್ತಾ ಇದೆ. ಶೋಧ ಕಾರ್ಯಕ್ಕೆ ಮತ್ತೊಂದು ಹಿಟಾಚಿ ತರಿಸಿದ್ದಾರೆ ಅಧಿಕಾರಿಗಳು. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಶಾಸಕ ಆರಕ ಜ್ಞಾನೇಂದ್ರ ಅವರು. ಭಾರಿ ಮಳೆಯಲ್ಲೂ ಕಾರ್ಯಾಚರಣೆಯಂತೂ ಮುಂದುವರೆದಿದೆ ಮೃತದೇಹಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ. ಶಿವಮೊಗ್ಗದಲ್ಲಿ ಭಾರಿ ಗುಡ್ಡ ಕುಸಿತ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ 3 ಮೃತಪಟ್ಟಿದ್ದಾರೆ. ಈಗ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು, ಇನ್ನೂ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತಹ ಕಾರಣಕ್ಕೆ ಡಿಲೇ ಆಗ್ತಾ ಬರ್ತಿತ್ತು. ಆರಕ ಜ್ಞಾನೇಂದ್ರ ಅವರು ಅಲ್ಲಿಗೆ ತೆರಳಿ ಒಟ್ಟಾರೆಯಾಗಿ ಏನೇನೆಲ್ಲ ನಾವು ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡೇತಿರಬೇಕು ಅಂತ ಅವರು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿರ್ತಾರೆ. ಹಾಗಾಗಿ ಮತ್ತೊಂದು ಹಿಟಾಚಿಯನ್ನು ಅಲ್ಲಿಗೆ ತರಿಸಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಮೃತದೇಹಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ. ಶೋಧ ಕಾರ್ಯ ಮುಂದುವರೆದಿದೆ. ಮತ್ತೊಂದು ಹಿಟಾಚಿಯನ್ನು ತರಿಸಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಶಾಸಕ ಆರಗ ಜ್ಞಾನೇಂದ್ರ ಅವರು ಭಾರಿ ಮಳೆಯಲ್ಲೂ ಕಾರ್ಯಾಚರಣೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಶಾಸಕ ಆರಕ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಾರೆ. ಶೋಧ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ ಆರಕ ಜ್ಞಾನೇಂದ್ರ ಅವರು. ಘಟನಾ ಸ್ಥಳದಿಂದಲೇ ಸಿಎಂಗೆ ಶಾಸಕರು ಮೃತರ ಕುಟುಂಬಕ್ಕೆ ಪರಿಹಾರ ನೀಡಿ ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರಕ ಜ್ಞಾನೇಂದ್ರ ಅವರು ಮನವಿಯನ್ನ ಮಾಡ್ತಾರೆ. ಇನ್ನು ಈ ಘಟನೆ ನಡೆದಿದೆ ಅಂತ ತಿಳಿದ ತಕ್ಷಣವೇ ಆ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಧಾವಿಸಿರುವಂತದ್ದು ಶಾಸಕ ಆರಕ ಜ್ಞಾನೇಂದ್ರ ಅವರು. ಇನ್ನು ಅವರು ಅಲ್ಲಿಂದಲೇ ಕರೆ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಈ ರೀತಿಯಾಗಿ ಮೃತಪಟ್ಟಿರುವಂತವರ ಕುಟುಂಬಕ್ಕೆ ಪರಿಹಾರವನ್ನ ಒದಗಿಸಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಆರಕ ಜ್ಞಾನೇಂದ್ರ ಅವರೊಂದಿಗೆ ನಮ್ಮ ಪ್ರತಿನಿಧಿ ಉಮೇಶ್ ಮಾತನಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರು ಬನ್ನಿ ನೋಡ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಏನು ಗುಡ್ಡ ಕುಸಿದು 3 ಜನ ಸಾವು ಅಪ್ಪಿದ್ದಾರೆ. ಸಾವಿನ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ತೀರ್ಥಹಳ್ಳಿ ಶಾಸಕರಾದ ಆರಕ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ನೋಡೋಣ ಸರ್, ಏನು ಬೆಳಗಿನ 3 ಗಂಟೆಯಲ್ಲಿ ಏನು ಗುಡ್ಡ ಕುಸಿದು 3 ಜನ ಸಾವನ್ನಪ್ಪಿದ್ದಾರೆ? ಇಲ್ಲ ಸರ್, ನಿನ್ನೆಯಿಂದ ಭಾರಿ ಮಳೆಯಿಂದಾಗಿ ತೀರ್ಥಹಳ್ಳಿ ಔಟ್ಸ್ಕಟ್ನಲ್ಲಿರುವಂಥ ಗಾಂಧಿನಗರದ ಗುಡ್ಡ ಒಂದು ಕುಸಿದು ಅದರ ಪಕ್ಕದಲ್ಲೇ ಇರುವಂಥ ಶೆಡ್ನಲ್ಲಿ ಮಲಗಿರ್ತಕ್ಕಂಥ ಗಂಗಾವತಿಯ ಮೂಲದ 3 ಜನ ಲೇಬರ್ಸು, ಗಂಡ ಹೆಂಡತಿ ಮತ್ತು ಮಗು, 3 ಜನ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ. ಸುಮಾರು 16-17 ಜನ ತಪ್ಪಿಸ್ಕೊಂಡು ಓಡಿ ಬಂದಿದ್ದಾರೆ ಹೊರಗಡೆ. ಅವರಿಗೆ ಆಹಾರದ ವ್ಯವಸ್ಥೆ ಮಾಡಿ ಬೇರೆ ಕಡೆ ಕೂರಿಸಿದ್ದೀವಿ. ಅವರಿಗೆ ಈಗ ಕಾರ್ಯಾಚರಣೆ ಮಾಡಿ ಆ ಬಾಡಿಗಳನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಆಗ್ತಾಯಿದೆ. ಸುಮಾರು ಬೆಳಗಿನ ಜಾವ 5-5:30 2 ಹಿಟಾಚಿಗಳು ಕೆಲಸ ಮಾಡಿದ್ದಾವೆ, ಆಗಲಿಲ್ಲ. ಈಗ ಒಂದು ದೊಡ್ಡ ಹಿಟಾಚಿಯನ್ನು ನ್ಯಾಷನಲ್ ಹೈವೇ ಕೆಲಸ ಮಾಡ್ತಾ ಇರುವಂಥ ಹಿಟಾಚಿಯನ್ನು ತರಿಸಿದ್ದೇವೆ. ಅದು ಕೆಲಸ ಮಾಡ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಸಿಕ್ಬೋದು ಅಂತ ಕಾಣಿಸುತ್ತೆ. ಅಂದರೆ ಅಪಾಯದ ಅಂಚಿನಲ್ಲಿತ್ತು. ಇಲ್ಲಿ ಗುಡ್ಡ ಕುಸಿತ ಅಂತ ಏನು ಮಾಮೂಲಿ ಗೊತ್ತಾಗ್ತಾ ಇತ್ತು, ಆದರೂ ಕೂಡ ಇಲ್ಲಿ ಇರುವುದು ಯಾರು ಅವರಿಗೆ ಏನು ಮಾಹಿತಿಯನ್ನು ಕೊಡಲಿಲ್ಲ, ಇಲ್ಲಿ ಇರಬೇಡಿ ಅಂತೇಳಿ. ಏನಾಗ್ತಾ ಇದೆ, ಇಲ್ಲಿರುವಂಥ ಮನೆಯವರಿಗೂ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಬಡವರಿದ್ದಾರೆ, ಇಲ್ಲಿ ಭಾಳ ರೇಟ್ ಕಮ್ಮಿ ಅಂತೇಳಿ ಹೇಳಿ ಇಲ್ಲೆಲ್ಲ ಕೊಂಡ್ಕೊಂಡು ಇಲ್ಲಿ ಬದುಕಿದ್ದಾರೆ. ಹಾಗಾಗಿ ಹಿಂದಿಯೂ ಕೂಡ ಇಲ್ಲಿ ಸ್ವಲ್ಪ ಜರ್ಸಿತ್ತು. ಎಚ್ಚರಿಕೆ ಕೊಟ್ಟಿದ್ವಿ ಮನೆಯವರಿಗೆ, ಹೇಳಬೇಕು ಅಂತೇಳಿ. ಅವ್ರು ಎದುರಲ್ಲಿ ಹೋಗೋದು ಅಂತ ಬಡವರು ಅಲ್ಲೇ ಕೂತ್ಕೊಂಡಿದ್ರು. ಅವರಿಗೇನೂ ಆಗಲಿಲ್ಲ, ಬಂದಂಥ ಆ ಲೇಬರ್ಸಿಗೆ ತೊಂದರೆ ಆಗಿದೆ. ಇದಕ್ಕೆಲ್ಲ ಯಾರು ಹೊಣೆ ಸರ್? ಈಗ ಪದೇ ಈ ಥರ ಆಗ್ತಿದೆ. ತೀರ್ಥಹಳ್ಳಿ ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು. ಈಗ ಬಡ ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದಿರ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ ಅಂತ? ಇದು ಪ್ರಕೃತಿ ನಿಯಮ. ಯಾರನ್ನೂ ಹೊಣೆಗಾರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಇರೋರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸರಿ ಆಗ್ತಿತ್ತು. ನಿನ್ನೆಯಿಂದ ಮಳೆ ಕಮ್ಮಿ ಆಗಿತ್ತಲ್ಲ ಅಂತೇಳಿ ಅವ್ರು ಹಾಗೆ ಇದ್ದಾರೆ. ಇಲ್ಲೇ ಸ್ಥಳೀಯ ಅಧಿಕಾರಿಗಳು ಕೂಡ ಇಂಥ ಸಿಚುವೇಶನ್ ನೋಡಿ ಈ ಥರ ಇರಬಾರ್ದು ಅಂತೇಳಿ ಆ ಥರ ಏನಾದರೂ ಅವರಿಗೆ ಜನಗಳಿಗೆ ಮನವರಿಕೆ ಮಾಡಿದ್ದು ಆ ಥರ ಏನಾದರೂ ಬಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಮುನ್ಸಿಪಾಲ್ಟಿಯಿಂದ ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರೆ. ಆದರೂ ಕೂಡ ಏನಾಗೋದಿಲ್ಲ ಅಂತೇಳಿ ಮುಂದುವರೆದಿದ್ದಾರೆ ಅವರು. ಇದು ತೀರ್ಥಹಳ್ಳಿ ಶಾಸಕ ಆರಕ ಜ್ಞಾನೇಂದ್ರ ಅವರ ಮಾತು. ಸಾಕಷ್ಟು ಬಾರಿ ಅವರಿಗೆ ಎಚ್ಚರಿಕೆ ಕೂಡ ಅಧಿಕಾರಿಗಳು ಕೊಟ್ಟಿದ್ರು, ಆದರೂ ಕೂಡ ಅವರು ಹೊಟ್ಟೆಪಾಡಿಗಾಗಿ ಅಲ್ಲಿ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಆರಕ ಜ್ಞಾನೇಂದ್ರ ಅವರ ಮಾತು. ಉಮೇಶ್ ಸಿ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.